Hello friends, welcome to my channel all about education. I hope ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ಇವಾಗ TET 2025 ಇದೆಯಲ್ಲ, ಅದು ಬರೆಯೋದಕ್ಕೆ ಬಹಳ ಜನ ನೀವು ವೇಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ನಮಗೆ ಸೆಪ್ಟೆಂಬರ್ 6ಗೆ ಕನ್ಫರ್ಮ್ ಆಗುತ್ತೆ. ಏನು ಇವಾಗ CBT ಬಗ್ಗೆ ಇದೆಯಲ್ಲ ಅದು ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಸೆಪ್ಟೆಂಬರ್ 6th ವರೆಗೂ ಬರೀ ನೋಟಿಫಿಕೇಷನ್ ಏನು ಬರುತ್ತೆ, ಏನು ಕನ್ಫರ್ಮ್ ಮಾಡ್ತಾರೆ ಅದನ್ನು ಮಾತ್ರ ವೇಟ್ ಮಾಡೋಣ. ಸೊ ಅಲ್ಲಿವರೆಗೂ ನೀವು ಏನು ಮಾಡಬೇಕು, ಇವಾಗ ನಿಮಗೆಲ್ಲ ಡೌಟ್ ಇದೆ, TET ಫಸ್ಟ್ ಕಾಲ್ ಮಾಡ್ತಾರಾ, GPSTR ಅಥವಾ PSTR ಯಾವುದು ಅಂತ ಅಂದ್ಬಿಟ್ಟು. ಫಸ್ಟ್ ನೀವು ಏನು ಮಾಡಿ, ಟೆಟ್ ಯಾರ್ದು ಕ್ಲಿಯರ್ ಆಗಿಲ್ಲ ಅವರು ಫಸ್ಟ್ ಏನು ಮಾಡ್ತೀರಾ, TETಗೆ ರೆಡಿಯಾಗಿ. ನೆಕ್ಸ್ಟ್ ಯಾರ್ದು TET ಕ್ಲಿಯರ್ ಆಗಿದೆ ಅವರು PSTR, ಅಕಸ್ಮಾತ್ ನೀವು ಪೇಪರ್ 1 ಅವರಾಗಿದ್ದರೆ PSTRಗೆ ರೆಡಿಯಾಗಿ. ಅಕಸ್ಮಾತ್ ನೀವು ಪೇಪರ್ 2 ಅವರಾಗಿದ್ದರೆ ನೀವೇನು ಮಾಡಿ, GPSTRಗೆ ರೆಡಿಯಾಗಿ. ನೀವು ಇವಾಗ ಯಾವ ನೋಟಿಫಿಕೇಷನ್ ಬರುತ್ತೆ, ಏನು ನೋಟಿಫಿಕೇಷನ್ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೇಡ. ನೋಡಿ ಇವಾಗ CBT ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬಂದಿದ ತಕ್ಷಣ ಇವಾಗ CBT ಬಗ್ಗೆ ಏನು ಟೆನ್ಷನ್ ತೊಗೊಬೇಡಿ. ಆ ಸ್ಟೆಪ್ ಬೈ ಸ್ಟೆಪ್ ಏನು, ಹೇಗೆ, ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಕ್ವೆಶನ್ಸ್ನ ಅಂತಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲ್ಯಾಪ್ಟಾಪಲ್ಲಿ ನಿಮಗೆ ಕ್ಲೀನಾಗಿ ಹೇಗೆ ಒಂದು ಅಟೆಂಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಆ ಟೆನ್ಷನ್ ತೊಗೊಬೇಡಿ. ಫಸ್ಟ್ ನೀವು ಓದೋದು ಸ್ಟಾರ್ಟ್ ಮಾಡಿ. ಇವಾಗ ಸಿಲೆಬಸ್ ನೋಡಿ, ಸಿಲೆಬಸ್ ಆಗಿರಲಿ, ಒಂದು ಎಕ್ಸಾಮ್ ಪ್ಯಾಟರ್ನ್ ಆಗಿರಲಿ, ಅಥವಾ ನಿಮಗೆ ಒಂದು ಮಾರ್ಕ್ಸ್ ಆಗಿರಲಿ, ಅದೆಲ್ಲ ಏನೂ ಚೇಂಜ್ ಆಗೋಲ್ಲ. ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್, ಮಾರ್ಕ್ಸ್ ಮಾತ್ರ ಎಲ್ಲ ಸೇಮ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಬೇಡಿ. ಇವಾಗ ಸಿಲೆಬಸ್ ನಿಮಗೆ ಆಲ್ರೆಡಿ ಗೊತ್ತಿರೋರು ಆಲ್ರೆಡಿ ನೀವು ಅದ್ರ ಬಗ್ಗೆ ಓದಿರ್ತೀರ. ಅಕಸ್ಮಾತ್ ನಿಮಗೆ ಸಿಲೆಬಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯಾವ ರೆಫರೆನ್ಸ್ ಬುಕ್ ಬೇಕು ಅದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ ಹೇಳಿ. ನನ್ನ ಸಿಲೆಬಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಹೇಳ್ಕೊಡ್ತೀನಿ. ಅಥವಾ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ನಿಮಗೆ ಇಂಗ್ಲೀಷ್ ಆಗಿದ್ದರೆ ಮೇನ್ ಇವಾಗ ನೀವು ಫಸ್ಟ್ ಚೆಕ್ ಮಾಡಿ, ನಿಮ್ಮದು ಮಾರ್ಕ್ಸ್ ಲಿಸ್ಟ್ ಇರುತ್ತಲ್ಲ, ನೀವು ಯಾವುದ್ರಲ್ಲಿ ಕಡಿಮೆ ಬರ್ತಾಯಿದ್ದೀರಾ ಆ ಮಾರ್ಕ್ಸ್ನ ನೀವು ಚೆಕ್ ಮಾಡಿ. ಸೊ ನೀವು ಆ ವೀಕ್ ಪಾಯಿಂಟ್ನಂದು ಅಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಐಡಿಯಾ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಒಂದು ಸ್ಟಾರ್ಟ್ ವಿತ್ ಆನ್ ಈಸಿ ಸಬ್ಜೆಕ್ಟ್ ಫಸ್ಟ್. ಯಾವ ಈಸಿ ಸಬ್ಜೆಕ್ಟ್ ನಿಮಗೆ ಅನಿಸುತ್ತೆ, ಅಂದರೆ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಸಬ್ಜೆಕ್ಟ್ ಈಸಿ ಇರುತ್ತೆ. ನಿಮ್ಮ ಪ್ರಕಾರ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಸಬ್ಜೆಕ್ಟಿಂದ ಫಸ್ಟು ಸ್ಟಾರ್ಟ್ ಮಾಡಿ. ಏನಿಗಂದರೆ ಫಸ್ಟೇ ಇವಾಗ ಮ್ಯಾಥ್ಸ್ ನಿಮಗೆ ಅಕಸ್ಮಾತ್ ನಿಮಗೆ ಮ್ಯಾಥ್ಸ್ ಕಷ್ಟ ಅಂದ್ಕೊಳ್ಳಿ. ಮ್ಯಾಥ್ಸ್ ನೀವು ಕಷ್ಟ ನೋಡಿದ ತಕ್ಷಣ ಓಪನ್ ಮಾಡ್ತೀರಾ ಬುಕ್ಕು, ಕಷ್ಟ ಅಂದಿದ ತಕ್ಷಣ ಮತ್ತೆ ಬುಕ್ ಕ್ಲೋಸ್ ಮಾಡಿಬಿಡ್ತೀರಾ. ಅಲ್ಲಿ ನೀವು ಡಿಮೋಟಿವೇಟ್ ಆಗಿಬಿಡ್ತೀರಾ. ನೀವು ಈಸಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಇವತ್ತಿಂದ ಓದೋದು ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಈಸಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ಐ ಕ್ಯಾನ್ ಡೂ ಅಂತಂದ್ಬಿಟ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವು ಇವಾಗ ನನಗೆ ಕಮೆಂಟ್ ಮಾಡಿ ಹೇಳಿ, ರೆಫರೆನ್ಸ್ ಬುಕ್ಸ್ ಯಾವುದು, ಯಾವ ಸಬ್ಜೆಕ್ಟಿಗೆ ಅಂತಂದ್ಬಿಟ್ಟು ಯಾವ ಸಬ್ಜೆಕ್ಟ್ ಬೇಕು ನೀವು ಅದ್ರ ಬಗ್ಗೆ ನೀವು ಮೆಸೇಜ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ರೆಫರೆನ್ಸ್ ಬುಕ್ಸ್ ಬಗ್ಗೆ ಒಂದು ಡೀಟೇಲ್ ಒಂದು ವಿಡಿಯೋನೇ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.